ಈಶಾನ್ಯ ಭಾಗದಲ್ಲಿ ಮಾತ್ರ ಚಂದ್ರಗ್ರಹಣ ಗೋಚರ. ಸಂಪೂರ್ಣ ಚಂದ್ರಗ್ರಹಣ ಬೆಂಗಳೂರಲ್ಲಿ ಗೋಚರವಿಲ್ಲ. ಇಂದು ಕೆಂಪು ಬಣ್ಣದಲ್ಲಿ ಕಾಣಲಿದ್ದಾನೆ ಚಂದ್ರ. ಈಶಾನ್ಯ ಭಾಗದಲ್ಲಿ ಮಾತ್ರ ಚಂದ್ರಗ್ರಹಣದ ಗೋಚರ ಇದೆ. ಸಂಪೂರ್ಣ ಚಂದ್ರಗ್ರಹಣ ಬೆಂಗಳೂರಲ್ಲಿ ಗೋಚರವಿಲ್ಲ. ಇವತ್ತು ಕೆಂಪು ಬಣ್ಣದಲ್ಲಿ ಚಂದ್ರ ಕಾಣಿಸ್ತಾನೆ. ಈ ಕೌತುಕವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಬೆಂಗಳೂರಿಗರಿಗಿಲ್ಲ ಅವಕಾಶ. ಮುಂದಿನ ಚಂದ್ರಗ್ರಹಣ ಸಂಭವಿಸೋದು ಡಿಸೆಂಬರ್ 2028ರಲ್ಲಿ. ಪವರ್ ಟಿವಿಗೆ ನೆಹರು ತಾರಾಲಯದ ನಿರ್ದೇಶಕ ಗುರುಪ್ರಸಾದ್ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಚಂದ್ರಗ್ರಹಣ ಕುರಿತು ನಮ್ಮ ಪ್ರತಿನಿಧಿ ಸುಷ್ಮಿತಾ ನೆಹರು ತಾರಾಲಯದ ನಿರ್ದೇಶಕರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಇಂದು ನಭೋಮಂಡಲದಲ್ಲಿ ವಿಸ್ಮಯಕಾರಿ ಘಟನೆಯೊಂದು ಸಂಭವಿಸಲಿದೆ. ಇನ್ನು ಕೆಲ ಹೊತ್ತಿನಲ್ಲೇ ಕೆಂಪು ರಕ್ತ ಚಂದ್ರಗ್ರಹಣ ಸಂಭವಿಸಲಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆ ನೆಹರು ತಾರಾಲಯದ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಗುರುಪ್ರಸಾದ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಚಂದ್ರಗ್ರಹಣ ಸಂಭವಿಸುತ್ತೆ. ಈ ಒಂದು ಚಂದ್ರಗ್ರಹಣ ಎಷ್ಟೊತ್ತಿಗೆ ಸಂಭವಿಸುತ್ತೆ, ಎಷ್ಟೊತ್ತಿಗೆ ಮುಕ್ತಾಯ ಆಗುತ್ತೆ? ನಮಸ್ಕಾರ. ಇವತ್ತಿನ ಮಾರ್ಚ್ 3, 2026ರ ಚಂದ್ರಗ್ರಹಣ. ಇವತ್ತು ಹುಣ್ಣಿಮೆ, ಹೋಳಿ ಹುಣ್ಣಿಮೆ ಅಂತ ಅನ್ಕೊಳ್ಳೋಣ. ಇವತ್ತಿನ ದಿವಸ ಭಾರತೀಯ ಕಾಲಮಾನ ಪ್ರಕಾರ ಈಗಾಗಲೇ 1 ಗಂಟೆ ಆಯಿತು, 1:10 ಇವಾಗ ಬಹುಮಟ್ಟಿಗೆ 2 ಗಂಟೆ 14 ನಿಮಿಷಕ್ಕೆ ಈ ಗ್ರಹಣ ಪ್ರಾರಂಭ ಆಗುತ್ತೆ. ಅಂದರೆ ಇನ್ನು 1 ಗಂಟೆ 1 ಗಂಟೆ 4 ನಿಮಿಷದಲ್ಲಿ ಅಂತ ಇಟ್ಕೊಳ್ಳೋಣ. 1 ಗಂಟೆ 5 ನಿಮಿಷದಲ್ಲಿ ಪ್ರಾರಂಭ ಆಗುತ್ತೆ. ಇದು 2 ಗಂಟೆ 14 ನಿಮಿಷ ಭಾರತೀಯ ಕಾಲಮಾನದ ಪ್ರಕಾರ ಪ್ರಾರಂಭ ಆಗಿ ರಾತ್ರಿ 7 ಗಂಟೆ 53 ನಿಮಿಷ ತನಕ ವ್ಯಾಪಿಸಿರುತ್ತೆ. ಅಂದರೆ 5 ಗಂಟೆ 39 ನಿಮಿಷದ ಕಾಲ, ಸುಮಾರು 5.5 ಗಂಟೆ ಅಂತ ಇಟ್ಕೊಳ್ಳಿ. ಆದರೆ ಈ 2 ಗಂಟೆ 14 ನಿಮಿಷಕ್ಕೆ ಪ್ರಾರಂಭ ಆಗುತ್ತಲ್ಲ ಗ್ರಹಣ, ಇದು 3 ಗಂಟೆ 20 ನಿಮಿಷದ ತನಕ ಇದು ಪ್ರಾರಂಭ ಆಗಿದೆ ಅನ್ನೋದೇ ಗೊತ್ತಾಗಲ್ಲ. ಅಂದರೆ ಕಾಣೋರಿಗೆ, ಭೂಮಿಯ ಯಾವ ಭಾಗದಲ್ಲಿ ಈ ಗ್ರಹಣ ಪ್ರಾರಂಭ ಆದಾಗ ಚಂದ್ರ ಕಾಣ್ತಾನೋ ಅವರಿಗೆ ಈ ಗ್ರಹಣ ಪ್ರಾರಂಭ ಆಗಿರೋದೇ ಗೊತ್ತಾಗಲ್ಲ. ಅಂದರೆ 2:14ರಿಂದ 3:20 ತನಕ ಗೊತ್ತೇ ಆಗಲ್ಲ. ಯಾಕಂದರೆ ಚಂದ್ರ ಭೂಮಿಯ ಮಂದವಾದ ಛಾಯೆಯಲ್ಲಿ, ಪೆನಂಬ್ರಾನಲ್ಲಿ ಇರ್ತಾನೆ. ಹೀಗಾಗಿ ಗ್ರಹಣ ಅನ್ನೋದು ಸಂಭವಿಸ್ತಾ ಇದೆ ಅನ್ನೋದೇ ಗೊತ್ತಾಗಲ್ಲ. ಯಾಕಂದರೆ ಇದು ಸಂಪೂರ್ಣ ಚಂದ್ರಗ್ರಹಣವಾದರೂ ಪ್ರಾರಂಭ ಆಗೋದು ಇದು ಒಂದು ಪಾರ್ಶ್ವಛಾಯಾ ಗ್ರಹಣದ ರೀತಿಯಲ್ಲಿ, ಅಂದರೆ ಪೆನಂಬ್ರಾದಲ್ಲಿ. ಆದರೆ 3 ಗಂಟೆ 20 ನಿಮಿಷಕ್ಕೆ ಚಂದ್ರ ಭೂಮಿಯ ದಟ್ಟವಾದ ನೆರಳನ್ನು ಪ್ರವೇಶಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. 3 ಗಂಟೆ 20 ನಿಮಿಷದಿಂದ ಪ್ರಾರಂಭ ಆಗಿ ಸುಮಾರು 4 ಗಂಟೆ 34 ನಿಮಿಷ, 34 ನಿಮಿಷದ ಸುಮಾರಿಗೆ ಚಂದ್ರ ಇಡೀಯಾಗಿ ಭೂಮಿಯ ದಟ್ಟವಾದ ನೆರಳು, ಅಂಬ್ರ ಅಂತ ಹೇಳ್ತೀವಿ, ಅದನ್ನು ಪ್ರವೇಶಿಸ್ತಾನೆ. ಆವಾಗಲೇ ಚಂದ್ರ ರಕ್ತವರ್ಣದ್ದಾಗಿ ಕಾಣೋದು. ಅದಾದ ಮೇಲೆ ಚಂದ್ರ ಪುನಃ 5:32ರ ಸುಮಾರಿಗೆ ಸಂಪೂರ್ಣ ದಟ್ಟವಾದ ಛಾಯೆಯಿಂದ, ಅಂದರೆ ಅಂಬ್ರಾಯಿಂದ ಹೊರಗೆ ಬಂದ್ಬಿಡ್ತಾನೆ. ಆವಾಗ ಪುನಃ ಪಾರ್ಶ್ವ ಚಂದ್ರಗ್ರಹಣ ಪ್ರಾರಂಭ ಆಗುತ್ತೆ. ಅಂದರೆ ಚಂದ್ರನ ಒಂದು ಭಾಗ ಮಾತ್ರ ಕಪ್ಪಾಗಿರೋದು ಕಂಡು ಬರುತ್ತೆ. ಈ ಒಂದು ಪರಿಸ್ಥಿತಿ ಮುಂದುವರೆದಾಗಲೇ ಇನ್ನೇನು ಪಾರ್ಶ್ವ ಚಂದ್ರಗ್ರಹಣ ಮುಗಿಯತಪ್ಪ 6:40ಕ್ಕೆ ಅನ್ನೋದಕ್ಕೆ ಒಂದು 20 ನಿಮಿಷ 15 ನಿಮಿಷ ಮುಂಚೆ ಚಂದ್ರನ ಉದಯ ಬೆಂಗಳೂರು ಮೇಲೆ ಆಗುತ್ತೆ. ಹಾಗಾಗಿ ಈ ಚಂದ್ರಗ್ರಹಣ ಏನಿದೆ, ಸಂಪೂರ್ಣ ಚಂದ್ರಗ್ರಹಣ, ಇದು ಪಾರ್ಶ್ವ ಚಂದ್ರಗ್ರಹಣವಾಗಿ ಮುಗಿತಾ ಇರುವಾಗ, ಪಾರ್ಶ್ವ ಚಂದ್ರಗ್ರಹಣದ ಹಂತದಲ್ಲಿ ಮುಗಿತಾ ಇದ್ದಾಗ ಬೆಂಗಳೂರಿಗೆ ಕಾಣಬರುತ್ತೆ. ಇದಾದ ಮೇಲೆ 6:47ಕ್ಕೆ ಈ ಗ್ರಹಣ, ಅಂದರೆ ಪಾರ್ಶ್ವ ಚಂದ್ರಗ್ರಹಣ ಮುಗಿದಂತೆ ಮತ್ತೆ ಚಂದ್ರ ಭೂಮಿಯ ಮಂದವಾದ ಛಾಯೆಯನ್ನು ಪ್ರವೇಶಿಸ್ತಾನೆ. ಗ್ರಹಣ ಮುಂದುವರಿತಾನೆ ಇರುತ್ತೆ, ಆದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ನಮಗಂತೂ ಗೊತ್ತಾಗಲ್ಲ. ಬೆಂಗಳೂರು ಮೇಲೆ ಚಂದ್ರ ಕಾಣಿಸ್ತಿದ್ರು ಗೊತ್ತಾಗಲ್ಲ ಇದು ನಡೀತಾ ಇದೆ ಅಂತ. 7 ಗಂಟೆ 53 ನಿಮಿಷಕ್ಕೆ ಇಡೀ ಗ್ರಹಣ ಕೊನೆಗೊಳ್ಳುತ್ತೆ. ಇದಿಷ್ಟು ಡಾಕ್ಟರ್ ಗುರುಪ್ರಸಾದ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.